ಡಾಕು ಮಹಾರಾಜ್ ಈ ಒಂದು ಸಿನಿಮಾ ಈಗ ತಾನೇ ನೋಡ್ಕೊಂಬಂದೆ. ಹೇಗಿದೆ ಅಂತ ತಿಳಿಸ್ತೀನಿ. ಈ ಒಂದು ಸಿನಿಮಾದ ಕತೆ ಕಡೆ ಬಂದರೆ, ಚಿತ್ತೂರಿನಲ್ಲಿ ಈ ಒಂದು ಸಿನಿಮಾ ಕತೆ ಆರಂಭ ಆಗುತ್ತೆ. ವೈಷ್ಣವಿಯ ಜೀವಕ್ಕೆ, ವೈಷ್ಣವಿ ಅನ್ನೋ ಒಂದು ಹುಡುಗಿಯ ಜೀವಕ್ಕೆ ಆಪತ್ತು ಎನ್ನುವ ವಿಷಯ ಗೊತ್ತಾದ ನಂತರ ಚಂಬಲ್ ಜೈಲಿನಲ್ಲಿರುವಂಥ ಮಹಾರಾಜ್ ಅಂದರೆ ಬಾಲಕೃಷ್ಣ ಅವರು ಜೈಲಿನಿಂದ ತಪ್ಪಿಸ್ಕೊಳ್ತಾರೆ. ಅಲ್ಲಿಂದ ನೇರವಾಗಿ ಬಂದು ವೈಷ್ಣವಿ ಮನೆಯ ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಆಕೆಯನ್ನು ಕೊಲ್ಲಲು ಬರುವಂಥವರನ್ನು ಅವರು ಸಾಯಿಸ್ತಾರೆ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಸ್ಟೀಫನ್ ರಾಜ್ ಮತ್ತೊಂದು ಕಡೆ ಡಾಕುಗಾಗಿ ಹುಡುಕಾಟ ನಡೆಸ್ತಾನೆ. ಇನ್ನೊಂದು ಕಡೆ ಬಲ್ವಂತ್ ಸಿಂಗ್ ಠಾಕೂರ್ ಅಂದರೆ ಬಾಬಿ ಡಿಯೋಲ್ ಅವರು ಆ ಎಸ್ಟೇಟ್ನಲ್ಲಿರುವ ತಮ್ಮ ಮಾಲ್ ಹುಡುಕಿ ಬರ್ತಾನೆ. ಅಷ್ಟಕ್ಕೂ ವೈಷ್ಣವಿ ಮನೆಗೆ ಮಹಾರಾಜ್ ಯಾಕೆ ಬಂದ, ಆತನಿಗೂ ಠಾಕೂರ್ನಿಗೂ ಇರುವ ಜಿದ್ದೇನು, ಡಾಕು ಮಹಾರಾಜ್ ಯಾರು ಎನ್ನುವುದೇ ಈ ಒಂದು ಸಿನಿಮಾದ ಕಥೆಯಾಗಿದೆ. ಈ ಒಂದು ಸಿನಿಮಾದಲ್ಲಿರೋ ಕಲಾವಿದರು ಬಾಲಕೃಷ್ಣ ಅವ್ರ ಜೊತೆ ಬಾಬಿ ಡಿಯೋಲ್ ನಂತರ ಊರ್ವಶಿ ರೌಟೆಲ್ ಅವರು ಹಲವಾರು ಇದ್ದಾರೆ ಅಂತಲೇ ಹೇಳ್ಬೋದು. ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಬಾಲಕೃಷ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸು ತುಂಬ ಚೆನ್ನಾಗಿದೆ. ಮತ್ತು ಬಾಬಿ ಡಿಯೋಲ್ ಅವರು ವಿಲನ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಿಂಚಿದ್ದಾರೆ. ಅವರ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಚೆನ್ನಾಗಿದೆ, ಮಾಸ್ ಆಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ನಂತರ ಈ ಒಂದು ಸಿನಿಮಾದ ಪ್ಲಸ್ ವಿಷಯಕ್ಕೆ ಬಂದರೆ, ಡಾಕು ಮಹಾರಾಜ್ ಚಿತ್ರದ ಫಸ್ಟ್ ಹಾಫು ತುಂಬ ಚೆನ್ನಾಗಿದೆ, ತುಂಬ ಕ್ಲೀನಾಗಿ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡ್ಕೊತ ಆ ಒಂದು ಸ್ಟೋರಿನ ಬಿಲ್ಡ್ ಮಾಡ್ಕೊತಾ ಹೋಗ್ತಾರೆ. ಮತ್ತು ಈ ಒಂದು ಸಿನಿಮಾದ ಬಿ ಜಿ ಎಮ್ ಕೂಡ ಅಂದರೆ ತಮನ್ ಅವರು ಕೊಟ್ಟಿರೋಂಥ ಮ್ಯೂಸಿಕಲ್ ಬಿ ಜಿ ಎಮ್ಮು ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ನಮ್ಮನ್ನು ಹಿಡಿದಿಡುತ್ತೆ ಮತ್ತು ಎಂಗೇಜ್ ಕೂಡ ಮಾಡುತ್ತೆ. ನಂತರ ನಿಮಗೆಲ್ಲರಿಗೂ ಗೊತ್ತಿರೋ ಫೇಮಸ್ ಆಗಿರೋಂಥ ದಬಿಡಿ ದಿಬಿಡಿ ಸಾಂಗ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಪ್ಲಸ್ ಇಷ್ಟ ಆಗಿತ್ತು. ಈ ಒಂದು ಸಿನಿಮಾದ ಮೈನಸ್ ವಿಷಯಕ್ಕೆ ಬಂದರೆ, ಬಾಲಕೃಷ್ಣ ಅವರ ಹಲವಾರು ಸಿನಿಮಾಗಳಲ್ಲಿ ಇರೋ ಥರ ಮಾಸ್ ಡೈಲಾಗ್ಸು, ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಇವೆ. 10 ನಿಮಿಷಕ್ಕೊಂದು ಫೈಟು, ಎಲಿವೇಶನು, ಸೀನ್ಸು ತುಂಬ ಸಿನಿಮಾದಲ್ಲಿ ಇವೆ. ಅದೇ ಥರ ಇದರಲ್ಲೂ ಕೂಡ ಇವೆ. ಆದರೆ ಮೇನಾಗಿ ಎಮೋಷನಲ್ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಎಮೋಷನಲ್ಲು ಸೀನ್ಸ್ಗಳು ತುಂಬ ಕಮ್ಮಿ ಇವೆ. ಯಾಕೆಂದರೆ ಈ ಒಂದು ಸಿನಿಮಾದ ಕತೆ ನಾರ್ಮಲ್ ಆಗಿರೋದ್ರಿಂದ ಎಮೋಷನಲ್ಲು ಟಚ್ಚು ಇರಬೇಕಿತ್ತು. ಹೀಗಾಗಿ ಆ್ಯಕ್ಷನ್ ಸಿನಿಮಾಗಳಿಗೆ ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳುವಂಥ ಎಮೋಷನಲ್ಲು ಇರಬೇಕಿತ್ತು, ಅದು ಇಲ್ಲಿ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಹಾಫಲ್ಲಿ ಬರೋವಂಥ ಕೆಲವೊಂದು ಕುದುರೆ ಸೀನ್ಗಳು, ಆ ಎಪಿಸೋಡ್ಗಳು ಸ್ವಲ್ಪ ನಮ್ಮನ್ನು ಬೇಜಾರು ಪಡಿಸುತ್ತೆ ಅಂತಲೇ ಹೇಳ್ಬೋದು. ನಂತರ ಸೆಕೆಂಡ್ ಹಾಫಲ್ಲಿ ರೈಟಿಂಗ್ ಕೂಡ ತುಂಬ ಪೂರಾಗಿದೆ, ಫೇಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಬಾಬಿ ಕೊಲ್ಲಿ ಅವರ ಈ ಒಂದು ಡೈರೆಕ್ಷನಲ್ಲು ಸಿನಿಮಾ ನೋಡೋರಿಗೆ ನಾರ್ಮಲ್ ಅನಿಸುತ್ತೆ. ಮೇನಾಗಿ ಬಾಲಕೃಷ್ಣ ಅವರ ಸಿನಿಮಾಗಳನ್ನ ಫಾಲೋ ಮಾಡಿಕೊಂಡು ಬಂದಿರೋವಂಥ ಅವ್ರ ಅಭಿಮಾನಿಗಳಿಗೆ ಇದು ಚೆನ್ನಾಗಿ ಅನಿಸ್ಬೋದು. ಯಾಕೆಂದರೆ ಅವ್ರ ಅಭಿಮಾನಿಗಳು ನೋಡಿರೋಂಥನೇ ಮಸಾಲ ಎಂಟರ್ಟೈನರು ವಿತ್ ಆ್ಯಕ್ಷನು ಮೆಸೇಜ್ ಥರ ಒಂದು ಸಿನಿಮಾ ಇದೆ. ಸೊ ಅವ್ರಿಗೆ ಇದು ಖುಷಿ ಪಡಿಸಿದ್ರು. ನಾರ್ಮಲ್ ಆಡಿಯನ್ಸ್ಗೆ ಇದು ಅಷ್ಟೊಂದು ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕತೆ ಏನೂ ಇಲ್ಲ. ರೀಸೆಂಟಾಗಿ ಅವರ ಡೈರೆಕ್ಷನಲ್ಲಿ ಸಿನಿಮಾ ಬಂದಂಥ ವಾಲ್ಟೇರ್ ವೀರ್ಯ ಕೂಡ, ಅದು ಕೂಡ ನಾರ್ಮಲ್ ಇತ್ತು, ಬಟ್ ಹಿಟ್ ಆಯಿತು. ಅದೇ ರೀತಿ ಇದು ಕೂಡ ಇದೆ. ನನ್ನ ಪ್ರಕಾರ ಇದೊಂದು ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಈ ಒಂದು ಸಿನಿಮಾದ ರಿವ್ಯೂ. ನಿಮ್ಗೇನಾದರೂ ಈ ಒಂದು ಸಿನಿಮಾನ ನೋಡಬೇಕು ಅಂದ್ಕೊಂಡ್ರೆ ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ, ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾ ಇರೋಣ ಇನ್ನಷ್ಟು ರಿವ್ಯೂ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗ್ತಾ ಇರೋಣ, ಬಾಯ್.